ಫನ್ನಿ ಮೂಮೆಂಟ್ ಅಂತ ಸೆಟ್ ಅಲ್ಲಿ ಏನೋ ಆಗಿರೋದಿಲ್ವಾ? ಎಲ್ಲ ಫನ್ನಿ ಮೂಮೆಂಟ್ ಎಲ್ಲ ಇವ್ರದೇ, ಅಣ್ಣಂದೇ, ಟೆನ್ಷನ್ ಇಲ್ಲೇ ಇರುತ್ತೆ ಇವ್ರದೇ. ಹಂಗ್ ನೋಡಿದ್ರೆ ಜಾಸ್ತಿ ನಾವು ವರ್ಕ್ ರಿಲೇಟೆಡ್ ಎಂಗೇಜ್ ಆಗಿರ್ತಿದ್ವಿ, ಔಟ್ಡೋರ್ ಶೂಟಿಂಗ್ ಜಾಸ್ತಿ ಇರ್ತಿತ್ತು. 1-2 ಸಲ ಫ್ರೀ ಆಗಿ ಕುತ್ಕೊಂಡು ಮಾತಾಡಿದೀವೇನೋ ಸೆಟ್ ಅಲ್ಲಿ ಅಷ್ಟೇ ಅನ್ಸುತ್ತೆ. ಇಲ್ಲಾಂದ್ರೆ ಅವ್ರ ಝೋನಲ್ಲಿ ಅವರು ನನ್ನ ಝೋನಲ್ಲಿ ನಾನು ಇರ್ತಿದ್ವಿ. ಅಂಡ್ ಸ್ವಲ್ಪ ಜಾಸ್ತಿನೇ ಇದು ಬೆಳಿಗ್ಗಿಂದ ಸಾಯಂಕಾಲವರೆಗೂ ಕಾನ್ಸ್ಟೆಂಟ್ ಶೂಟ್ ಇಬ್ರೇ ಮಾಡ್ತಾನೆ ಜಾಸ್ತಿ ವರ್ಕ್ ಇರ್ತಿತ್ತು. ಅವ್ರು ಬಿಸಿ ಇದ್ರೆ ನಾನು ಫ್ರೀ, ಇಲ್ಲ ಒಬ್ರು ಅಂತೂ ಬಿಸಿ ಇರ್ತಿದ್ರು. ಟೈಮ್ ಇರ್ತಾ ಇದ್ದಿಲ್ಲ ಟು ಬ್ರೇಕ್ ಕ್ಯಾರೆಕ್ಟರ್ ಅಂಡ್ ಕಮ್ ಔಟ್ ಆಫ್ ಇಟ್. ಶೂಟಿಂಗ್ಸ್ ಎಲ್ಲ ಎಲ್ಲಿ ಮಾಡಿದ್ದು? ಜಾಸ್ತಿ ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಸೊ ಹಾಗಾಗಿ ಚಿಕ್ಕಮಂಗ್ಳೂರು, ಬಾಳೆಹೊನ್ನೂರು ಸೈಡ್ ಮೇಜರ್ ಶೂಟ್ ಮಾಡಿದ್ವಿ. ಕೂರ್ಗು, ಮಡಿಕೇರಿ, ಅಂದಷ್ಟು ಊಟಿ ಸೈಡ್ ಶೂಟ್ ಮಾಡಿದ್ವಿ. ಸೊ ತನ್ವಿಕ್ ಅವ್ರಿಗೆ ಅಪ್ರಿಶಿಯೇಟ್ ಹೇಳ್ಬೇಕು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ವಿಜುವಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಇಡೀ ಇದಕ್ಕೆ ಒಂದು ರಿಚ್ನೆಸ್ ತುಂಬಿದ್ದಾರೆ ಅವರು. ಅಂಡ್ ಟ್ರೈಲರ್ ಅಲ್ಲಿ ಯು ವಿಲ್ ಗೆಟ್ ಅ ಬಿಟ್ ಆಫ್ ಇಟ್. ಹೌದು, ಟ್ರೈಲರ್ ಅಂಡ್ ಸಾಂಗ್ಸ್ ಕೂಡ. ಓಕೆ, ಡೈರೆಕ್ಟರ್ ಹತ್ರ ಯಾರು ಜಾಸ್ತಿ ಗುಡ್ ಸ್ಟೂಡೆಂಟ್ ಅಂತ ಹೇಳಿಸ್ಕೊಂಡಿದ್ದೀರಾ? ರಾಕಿ ಅವರು ಅನ್ಸುತ್ತೆ. ಗೊತ್ತಿಲ್ಲ, ಐ ಥಿಂಕ್ ರಾಕಿ ಅವರು ಮೇ ಬಿ 1-2 ಪಾಯಿಂಟ್ ಜಾಸ್ತಿ. ಹೌದಾ? ಗೊತ್ತಿಲ್ಲ, ನಾನು ಕಾನ್ಫಿಡೆಂಟ್ ಆಗಿ ಹೇಳಕ್. ನಂಗೆ ಯಾಕಂದ್ರೆ ನಂಗೆ ತುಂಬಾ ಸುಸ್ತಾಗ್ತಾ ಇತ್ತು ಆಲ್ಮೋಸ್ಟ್. ಬಟ್ ಇವ್ನಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೆ. ಬೆಳಗಿಂದ ಸಾಯಂಕಾಲವರೆಗೂ ಈ ಸಿನಿಮಾ ಅಲ್ಲಿ ಕಮ್ಮಿ ಸಿಕ್ಕಿರೋಷ್ಟು ಬ್ರೇಕ್ ಅಷ್ಟು ಯಾವ ಸಿನಿಮಾ, ಬಿಕಾಸ್ ನಂಗೆ ಬೆಳಗಿಂದ ಸಾಯಂಕಾಲವರೆಗೂ ಶೂಟ್ ಇರ್ತಾನೆ ಇತ್ತು. ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋರು. 5 ನಿಮಿಷನೂ ಕೊಡ್ತಾ ಇದ್ದಿಲ್ಲ. ನಾನು ಕಾಸ್ಟ್ಯೂಮ್ ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು, 5 ನಿಮಿಷ ಆದ್ರೂ ಕೊಡಿ ಅಂತ ನಾನು. ಯಾವ ಸಿಚುವೇಶನ್ ಅಲ್ಲೂ she didn't lose her. I tried not to lose my cool, but to be honest, ಎಷ್ಟೋ ಸಿಚುವೇಶನ್ಸ್ ಏನಾಗುತ್ತಂದ್ರೆ ಈ ಕ್ಯಾರೆಕ್ಟರ್ ಬಂದು ತುಂಬಾ ಹೆವಿಲಿ ಔಟ್ಫಿಟ್ ಹಾಕುವ, ತುಂಬಾ ಇಂಟೆನ್ಸ್ ಔಟ್ಫಿಟ್ಸ್ ಇರುವಂತ ಕಾಸ್ಟ್ಯೂಮ್ಸ್, ಅಂದ್ರೆ ಲೇಯರ್ಸ್ ಅಂಡ್ ಲೇಯರ್ಸ್ ಆಫ್ ಕ್ಲಾತ್. ಆ್ಯಂಡ್ ನಾವು ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಾ ಇದ್ದಾಗ ವಿ ವರ್ ಟ್ರೈಂಗ್ ಟು ಪುಟ್ ತುಂಬ ಕೋಲ್ಡ್ ವೆದರ್ ಇಮಿಡಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ನಂಗೆ ಆಲ್ರೆಡಿ 5 ಲೇಯರ್ಸ್ ಆಫ್ ಕ್ಲೋತ್ಸ್ ಇರ್ತಾಯಿತ್ತು, ಪ್ಲಸ್ ಇಂಟೆನ್ಸ್ ಹೀಟ್. ಏನು ಸೆಕೆ ಅಂದರೆ ತಡ್ಕೊಳಕ್ಕಾಗಲ್ಲ ಅಂತ ಸೆಕೆಯಲ್ಲಿ ಇವನ್ನ AC ಅಲ್ಲಿ ಕೂರಿಸ್ಬಿಡ್ತಾ ಇದ್ರು. ನಾವು ರೂಮಲ್ಲಿ ಇರ್ತಾ ಇದ್ವಿ. ಎಷ್ಟು ಕಮ್ ಇಂದ ಇದು ಇಷ್ಟು ಲೇಯರ್ಸ್ ಆಫ್ ಕ್ಲಾತ್ ಬಂದ್ಬಿಟ್ಟು ನೋಡ್ಬಿಟ್ಟು ಇಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದಿ ಅಂತ. ಮತ್ತೆ ನಾನು ಆಲ್ರೆಡಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ, ಮತ್ತೆ ಇನ್ನೊಂದ್ಸಲ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಕಳಿಸ್ತಾ ಇದ್ರೆ ಇದು ಶಾರ್ಟನ್ನು ತೆಗ್ದಿಲ್ಲ. ಸೊ ಅಲ್ಲಿ ಸರ್ ಇನ್ನೊಂದು 10 ನಿಮಿಷ ಆದರೂ ಆಗುತ್ತೆ, ಒಂದು 4-5 ಲೇಯರ್ ಇವೆ ಔಟ್ಫಿಟ್, ಮೇಕಪ್ ಹಾಳಾಗ್ಬಾರ್ದು, ಹೇರ್ ಹಾಳಾಗ್ಬಾರ್ದು. ಸೊ ಇಟ್ ವಾಸ್ ಅ ಲಿಟಲ್ ಇಂಟೆನ್ಸ್ ದೇರ್. ಬಟ್ ಆಬ್ವಿಯಸ್ಲಿ ನಾನು ಸರ್ಗೆ ಏನು ಹೇಳಿಲ್ಲ, ಬಟ್ ಹಿ ನ್ಯೂ ದಟ್ ಐ ವಾಸ್ ಗೆಟಿಂಗ್ ಅ ಲಿಟಲ್ ಇರಿಟೇಟೆಡ್. ಸೊ ಅಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಅವ್ರಿಗೂ ಆಗಿರ್ಬೋದು, ದಟ್ ಇವನ್ ಐ ಆಮ್ ಅಂಡರ್ ಡಿಸ್ಕಂಫರ್ಟ್ ಅಂತ. ಬಟ್ ಅದರ್ ದನ್ ದಟ್ ನೋ ಎನಿ ಸಿಚುವೇಶನ್ ಹ್ಯಾಸ್ ಅಕರ್ಡ್. ಪಾಪ ಅವರು ವರ್ಕ್ ಬೇಗ ಆಗ್ಲಿ ಅಂತ ನಿಮ್ ಸಿಚುವೇಶನ್. ಸೊ ವರ್ಕ್ ಸಿಚುವೇಶನ್ ಅಲ್ಲಿ ನಿಮಗೆ 1 ಪಾಯಿಂಟ್ ಜಾಸ್ತಿ ಇದೆಯಾ? ಓಕೆ, ಹಾಗಾದ್ರೆ ನೀವು ಗುಂಡಾಲಿ ಯಾರು ಗುಡ್ ಸ್ಟೂಡೆಂಟ್ಸ್ ಇದ್ದೀರಾ ಡೈರೆಕ್ಟರಿಗೆ? ಡೈರೆಕ್ಟರ್ ಅದು ನಾನೇ. ಡೈರೆಕ್ಟರ್ಗೆ ಅವರೇ ಇಷ್ಟ ಆಗಿರ್ತಾರೆ, ಬಟ್ ಗುಂಡ ಅಂದ್ರೂ ತುಂಬಾನೇ ಇಷ್ಟ. ಅವರು ಇದು ಸ್ವಲ್ಪ ಫೇವರೇಟ್ ಯಾರು ಅಂದ್ರೆ ಗುಂಡಾನೆ. ಬಿಕಾಸ್ ಇವಾಗ ಇಷ್ಟು ಸ್ವಲ್ಪ ಡಿಸ್ಕಂಫರ್ಟ್ ಇದ್ದಿಲ್ಲ, ಹಿಂಗಿದ್ರು ಆಯ್ತು ಕರ್ಕೊಂಡು ಹೋಗಿ ಒಂದು ವಾಕ್ ಕರ್ಕೊಂಡು ಹೋಗಿ ಬನ್ನಿ, ಇಲ್ಲ ಹೋಗಿ ನಾನ್ ವೆಜ್ ಚಿಕನ್ ಕೊಡಿಸ್ ಬನ್ನಿ, ಇಲ್ಲ AC ಅಲ್ಲಿ ಕೂರಿಸ್ಬಿಟ್ಟು ಬನ್ನಿ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಗುಂಡಕ್ಕೋಸ್ಕರ ಹಾಗಿದ್ರೆ ಶೂಟಿಂಗ್ ಏನಾದ್ರು ಪೋಸ್ಟ್ಪೋನ್ ರೀಶೆಡ್ಯೂಲ್ ಆ ತರ ಆಗಿರೋದೆಲ್ಲ ಏನಾದ್ರು ಇದೆಯಾ? ಇಲ್ಲ, ಅವ್ರ ತಕ್ಕಂಗೆ ಶೆಡ್ಯೂಲ್ ಅಂದ್ರೆ ಪ್ಲಾನಿಂಗ್ ಆಗ್ತಿತ್ತು. ಇವಾಗ ಬೆಳಗ್ಗೆ ಫಸ್ಟ್ ಶಾಟ್ ಸನ್ಲೈಟ್ ಇಲ್ಲ ಅಂದ್ರೆ ಕೂಲ್ ಇದ್ರೆ ಫಸ್ಟ್ ಅವ್ನ್ ಬಂಟಿದ್ ಮುಗಿಸ್ಬಿಡೋಣ ಅಂತ ಇದ್ರು. ಏನಂದ್ರೆ ಈಗ ನಮಗ್ ಕಂಫರ್ಟಬಲ್ ಇದೀವೋ ಇಲ್ವೋ ನಮಗ್ ಗೊತ್ತಾಗತ್ತೆ, ನಾವ್ ಹೇಳ್ಬೋದು. ಗುಂಡಂಗ್ ಗೊತ್ತಾಗಲ್ವಲ್ಲ. ಸೊ ಆ ಟೈಮಲ್ಲಿ ಹಂಗನ್ಬಿಟ್ಟು ಜಾಸ್ತಿ ಕಂಫರ್ಟ್ ಅವನು ಕೊಟ್ಟಿದ್ದಾರೆ. ನಮ್ಗೆಲ್ಲ ಬಿಸಿಲು ಬೆವ್ತೋಗಿದ್ರೆ ಅವನನ್ನ ಆರಾಮಾಗಿ AC ಲಿ ಕೂಡ್ಸಿ ಬೆಡ್ ಎಲ್ಲ ಹಾಸಿ ಮಲಗಿಸಿ ಒಂಚೂರು ನೆರಳಲ್ಲಿ ಇದ್ರು ಅವ್ನಿಗೆ ವೆಟ್ ಕ್ಲಾತ್ ಅಲ್ಲಿ ಎನಿ ಟೈಮ್ ಕೂಲ್ ಮಾಡ್ತಾ ಇದ್ರು. ಜಾಸ್ತಿ ಉಪಚಾರ ಅವನ್ಗಾಗಿದೆ. ನಾನೇ ಉರ್ಕೊಂಡಿದೀನಿ ಎಷ್ಟೊಂದ್ ಸಲ. ಹೋಗಿ ಅವ್ನ ಕಾರಲ್ಲಿ ಅವ್ನ AC ಅವ್ನ ಪಕ್ಕನೂ ಅಡ್ಜಸ್ಟ್ ಮಾಡ್ಕೊಂಡು ಶೆಕೆ ತಡಿಯಕ್ಕಾಗ್ದೆ. ಸೊ ಓಕೆ, ಗುಂಡಂಗ್ ಏನಾದ್ರು ಈ ಸಿಚುವೇಶನ್ ಎಲ್ಲ ಹೇಳೋದಿದ್ರೆ ತುಂಬಾ ಚೆನ್ನಾಗಿರ್ತೈತೆ, ಹಿಂಗಾಯ್ತು ಶೂಟಿಂಗ್ ಅಂತ ಹೇಳಿ. ಓಕೆ, ಹಾಗಿದ್ರೆ ಇಬ್ರಲ್ಲಿ ಆಕ್ಟಿಂಗ್ ಸೂಪರ್ ಆಗಿ ಯಾರು ಮಾಡೋದು? ನಮ್ಮಿಬ್ರಲ್ಲ ಹಂಗೆ ಹಿಂಗೆ ಹೇಳೋದು ಅವರೇ. ಇಲ್ಲ ಚಾನ್ಸೇ ಇಲ್ಲ. ಇವ್ರನ್ನ ಸ್ಕ್ರೀನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸೀನ್ ಇದೆ, ಬರೀ ಅವ್ರ ಮುಖನ ಕ್ಲೋಸ್ ಅಪ್ ತೋರಿಸ್ತಾರೆ, ಡೈಲಾಗ್ ಇಲ್ಲ, ಏನು ಬ್ಯಾಕ್ಗ್ರೌಂಡ್ ವಾಯ್ಸಸ್ ಏನೂ ಇಲ್ಲ, ಬರೀ ಮುಖ ನೋಡ್ತಾ ಇರ್ತೀರ, ಅಲ್ಲೇ ಅಳು ಬಂದ್ಬಿಡುತ್ತೆ. ಏನು ಐ ಡೋಂಟ್ ನೋ, ಅವರು ಸುಮ್ಮನೆ ಇದ್ರೂ ಅಷ್ಟು ಎಕ್ಸ್ಪ್ರೆಷನ್ ಇರುತ್ತೆ ಅವ್ರ ಮುಖದಲ್ಲಿ. ಐ ಥಿಂಕ್ ಹಿ ಇಸ್ ಡೆಫಿನೆಟ್ಲಿ. ನಾನು ಹತ್ತಿದ್ದೀನಿ ಆಕ್ಚುಲಿ ನಿಮ್ಮ ಜೋಶ್ ಫಿಲ್ಮ್ ಅಲ್ಲಿ ನಿಮ್ಮ ಆಕ್ಟಿಂಗ್ ನೋಡಿ ನಿಜವಾಗ್ಲೂ ನಾನು ಹತ್ತಿದ್ದೀನಿ. ಸೊ ಅದು ಹೌದು, ತುಂಬಾ ನ್ಯಾಚುರಲ್. ಡೈರೆಕ್ಟರ್ ಕ್ರೆಡಿಟ್ ಆಗುತ್ತೆ, ಬಟ್ ಇವ್ರೇನು ಕಮ್ಮಿ ಇಲ್ಲ.
ನಾನು ಹೇಳಿದ್ನಲ್ಲ ಇದ್ರಲ್ಲಿ ಅವ್ರ ಶೇಡ್ಸ್ ಬೇರೆ ಬೇರೆ ಶೇಡ್ಸ್ ನೀವು ನೋಡ್ಬೋದು. ಅಗ್ರೆಷನ್ ಆಗ್ಬೋದು ಅಥವಾ ಎಮೋಷನಲ್ ಇದಾಗ್ಬೋದು, ಸೀರಿಯಸ್ನೆಸ್ ನ ಕ್ಯಾರಿ ಮಾಡೋದಾಗ್ಬೋದು. ಎಸ್ ಹೌದು, ಅವ್ರನ್ನ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಅಲ್ಲಿ ಹೇಗಿರುತ್ತೆ ಅಂತ ನೋಡಕ್ಕೆ ಕ್ಯೂರಿಯಸ್. ಹೌದು ಅಂಡ್ ಅದೊಂದು ಬ್ಲೆಸ್ಸಿಂಗ್ ಅಲ್ವಾ, ನೀವು ಈ ಕಡೆ ಕ್ಯೂಟ್ ಆಗು ಇರ್ಬೋದು, ಈ ಕಡೆ ಮೆಚೂರ್ಡ್ ಆಗು, ಸೀರಿಯಸ್ ಆಗು ಅಂಡ್ ಅಗ್ರೆಸಿವ್ ಆಗು ಇದ್ ಮಾಡ್ಬೋದು. ಒಂದು ಕ್ಯಾರೆಕ್ಟರ್ ಅಲ್ಲಿ ಅಷ್ಟೊಂದ್ ಶೇಡ್ಸ್ ಬರೋದು ಒಂಥರ ಲಕ್ಕೆ. ಹೌದು, ಎಲ್ಲ ಡೈರೆಕ್ಟರ್ ಮಾತ್ ಕೇಳೋದು ಯಾರು ಜಾಸ್ತಿ, ನೀವೇನಾ? ಮಾತ್ ಕೇಳೋದ್ ಹಂಗಂದ್ರೆ ಅವರೇ ಸ್ವಲ್ಪ. ನಾನು ಅವರು 6 ಗಂಟೆಗೆ ಬನ್ನಿ ಅಂದ್ರೆ 6 ಗಂಟೆಗೆ ಟೈಮ್ ಬರ್ತಾ ಕರೆಕ್ಟ್ ಇದ್ದೆ. ಆಗಿ ಟೈಮ್ ಮೇಂಟೈನ್ ಮಾಡ್ತಾ ಇದ್ದಿದ್ದು. ನಾನು ಕರೆಕ್ಟ್ ಟೈಮ್ ಬರ್ತಾ ಇದ್ದೆ. ನೋಡಿದ್ರೆ ಅಲ್ಲಿ ಇದು ಏನು ಲೈಟ್ ಡಿಪಾರ್ಟ್ಮೆಂಟ್ ಬಂದಿದ್ದಿಲ್ಲ, ಸೊ ಯಾರು ಬರ್ತಾ ಇದ್ದಿಲ್ಲ. ಸೊ ದಟ್ ವೇ ನಾನು ಜಾಸ್ತಿ ಪಂಕ್ಚುಯಾಲಿಟಿ ಫಸ್ಟ್. ನೀವು? ನಾನು ಒಂದು 5-10 ನಿಮಿಷ ಲೇಟ್ ಆಗೋದು, ಒಂದು ಅರ್ಧ ಗಂಟೆ ಲೇಟ್ ಆಗೋದು. ನಾನು ಕಾಯಿಸಿಲ್ಲ, ಯಾವತ್ತೂ ಕಾಯಿಸಿಲ್ಲ ನಾನು. ಕರೆಕ್ಟ್ ಆಗಿ ನೀವು ಲೇಟ್ ಆಗಿ ಬರಕ್ಕೂ, ಶೂಟಿಂಗ್ ಲೇಟ್ ಆಗಿ ಶುರು ಆಗಕ್ಕೂ ಅಲ್ಲಿಗೆ ಮ್ಯಾನೇಜ್ ಇಲ್ಲ, ಆಗೋಗ್ತಿದ್ರೆ ಏನ್ 5-10 ಮಿನಿಟ್ಸ್ ಮ್ಯಾಟ್ರ್ ಆಗಲ್ಲ. ಹೌದು, ಬಟ್ actually ಇವಾಗ matter ಆಗಲ್ಲ. ಚಿಕ್ಕ ಯೂಶಲಿ changes ಹೆಂಗಂದ್ರೆ ಇದೆ. ನಮ್ಗೆ ಇವಾಗ 6:30ಗೆ ಬನ್ನಿ ಅಂದ್ರೆ ನಮ್ಗೊಂದು ಬೇಸಿಕ್ ಐಡಿಯಾ ಇರೋದು 6:30 ಅಂದ್ರೆ ಎಲ್ಲ ಬರೋದು Set ಮಾಡ್ಕೊಳ್ಳೋ ಅಷ್ಟೇನಾ? ಓಕೆ 7:30 ಹೋಗೋಣ. ರಚನಾ ಅವ್ರು 6:25 ಇರ್ತಿದ್ರು. ನಾನು ಅವ್ರು 6:25 ಆ ತರ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತಿದ್ರು. ನಾನು ಇರ್ತಾ ಇದ್ದಿಲ್ಲ ಅಂದ್ರೆ ನಮ್ಮ ಅಮ್ಮ ಬಿಡಲ್ಲ. ಇವತ್ತು ಕೂಡ ಒಂದು 100 ಸಲ ಹೇಳಿದ್ರು, ಓ ಟೈಮ್ ಆಯ್ತು. ಇಲ್ಲಿ ಬಂದು ನೋಡಿದ್ರೆ ಯಾರು ಬಂದಿಲ್ಲ, ಇವನ್ ಮಾತ್ರ ಆಚೆ ವೇಟ್ ಮಾಡ್ತಿದ್ದ. ನೀವೇ ಮಾತಾಡ್ತಿದೀವಿ. ಸೊ ಗುಂಡಂಗ್ ಮಾತಾಡ್ಸಿಲ್ಲ ಅಂತ ಅವ್ನಿಗೆ ತುಂಬಾ ಬೇಜಾರಾಗ್ತದೆ. ನನಗೆ ಯೂಶಲಿ ಗುಂಡಂಗ್ ಮಾತಾಡ್ಸಕ್ ಬರಲ್ಲ. ಏನಾದ್ರೂ ನೀವು ಗುಂಡಂಗ್ ಮಾತಾಡ್ಸಿ ಹೇಳ್ಸ್ತೀರಾ? ನೀವು ಕ್ವೆಶ್ಚನ್ ಕೇಳಿ, ಅವನು ಮಾತಾಡ್ತಾನೆ. ಹೌದಾ? ಓಕೆ, ಹಾಯ್ ಗುಂಡ, ಹಲೋ, ಹಾಯ್ ಮಾಡು. ಹಲೋ, ಹಾಯ್ ಮೇಡಮ್. ಎಷ್ಟು ಜೋರಾಗಿ ಮಾತಾಡ್ತೀಯ, ಸ್ವಲ್ಪ ನಿಧಾನ ಮಾತಾಡ, ನನಗೆ ಭಯ ಆಗತ್ತೆ. ಓಕೆ, ಶೇಕ್ ಹ್ಯಾಂಡ್ ಮಾಡು, ಹಾಯ್ ಮಾಡು. ಅವ್ರ ಹತ್ರ ಹೋಗ್ಬಿಟ್ಟು ಹಾಯ್ ಬೇಡ ಅಲ್ಲಿಂದಾನೆ ಮಾಡು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಆಯ್ತು. ಡೈರೆಕ್ಟರ್ ವಿಚಾರಕ್ಕೆ ಬಂದ್ರೆ, ಲಾಸ್ಟ್ ಮೂವಿ ಪ್ರೊಡ್ಯೂಸ್ ಮಾಡಿದ್ರು, ಈ ಟೈಮು ಡೈರೆಕ್ಷನ್ ಪ್ಲಸ್ ಪ್ರೊಡ್ಯೂಸರ್ ಮಾಡ್ತಿದ್ರು. ಆಯ್ತು, ನಿಂದಾಯ್ತು. ನನ್ ಕೇಳ್ತಾ ಇರೋ ಕ್ವಶನ್. ಹಲೋ, ನಮ್ನ ಕೇಳ್ತಾ ಇರೋದು. ಸೊ ಸರ್, ರಘು ಹಾಸನ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಈ ಸಲ ಸಿಚುವೇಶನ್ಸ್ ಕೆಲವು ಹೆಂಗಿತ್ತು ಅಂದ್ರೆ, ನೇಚರ್ ಸಡನ್ ಆಗಿ ಕೈ ಕೊಡ್ತಾ ಇತ್ತು. ಒಂದ್ ದಿನದಲ್ಲಿ ಮುಗಿಬೇಕಾಗಿತ್ತು ಸೀನ್ 3 ದಿನ ತಗೊಂತಾ ಇತ್ತು. ಬಿಕಾಸ್ ಮಳೆ ನಿಲ್ತಾ ಇರ್ಲಿಲ್ಲ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರ್ತಿತ್ತು. ಬಟ್ ಎಲ್ಲೂ ಆ ಮನುಷ್ಯ ಕಾಂಪ್ರಮೈಸ್ ಆಗ್ಲಿಲ್ಲ. ಏನ್ ಬೇಕು 3 ದಿನ ಆಗ್ಲಿ, ಎಷ್ಟೊಂದು ಸಲ ಬಜೆಟ್ ಎಕ್ಸ್ಟೆಂಡ್ ಆಗ್ಬಿಡ್ತಿತ್ತು, ಜಾಸ್ತಿ ಆಗ್ತಾ ಇತ್ತು. ಅಂಡ್ ಆ ಪ್ರೆಷರ್ ಒಬ್ರು ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ರ ಅರ್ಥ ಆಗುತ್ತೆ, ಎರಡೂ ಇದರಲ್ಲಿ ಇರೋದು. ಬಟ್ ಏನೇ ಆದ್ರೂ ಹಿ ಡಿಡ್ಂಟ್ ಕಾಂಪ್ರಮೈಸ್. ಇವನ್ ಅ ಸಿಂಗಲ್ ಶಾಟ್ ಕಾಂಪ್ರಮೈಸ್ ಆಗಲಿಲ್ಲ. ಎಷ್ಟೊಂದು ರೀಶೂಟು ಮಾಡಿಸಿದ್ದಾರೆ. ತುಂಬಾ ರಿಸ್ಕಿ ಸೀನ್ಗಳು, ಇಂಟೆನ್ಸ್ ಮೇಜರ್ ಸೀನ್ಗಳನ್ನ ರೀಶೂಟ್ ಮಾಡಿದ್ದಾರೆ. ಇಲ್ಲ, ನಾನು ಇಷ್ಟ ಆಗಿಲ್ಲ, ಸೊ ಆ ಹಠ ನಮಗ್ ತುಂಬಾ ಇಷ್ಟ ಆಗ್ತಾ ಇತ್ತು. ಆ ಪ್ಯಾಷನ್ ನಮ್ಗೆ ಇಷ್ಟ ಆಗ್ತಾ ಇತ್ತು. ಸೊ ಏನೇ ನಮಗೂ ವೆದರ್ ಕಂಡೀಷನ್ಸ್ ಅಥವಾ ಮತ್ತೆ ಮಾಡ್ಬೇಕಾ ಇದೇ ಸೀನು, ಅಥವಾ ಇಷ್ಟು ಬಿಸಿಲಿದೆಯಾ, ಅಷ್ಟು ಬೆಟ್ಟ ಹತ್ಬೇಕಾ, ಏನು ಅದ್ಯಾವುದು ಇದ್ರ ಮುಂದೆ ಮ್ಯಾಟ್ರ್ ಆಗ್ತಾ ಇರ್ಲಿಲ್ಲ ನಮ್ಗೆ. ವಿ ಶುಡ್ ಸಪೋರ್ಟ್ ಇಟ್, ವಿ ಶುಡ್ ಸಪೋರ್ಟ್ ದ ಕಾಸ್. ಔಟ್ಪುಟ್ ಅಂತ ಕಂಪ್ಲೀಟ್ಲಿ ಔಟ್ಪುಟ್ ಓರಿಯೆಂಟೆಡ್ ಇದ್ರು ಅವರು, ಬೇರೆ ಎಲ್ಲ ಮರ್ತ್ಬಿಟ್ಟಿದ್ರು. ಆ್ಯಂಡ್ ಇಡೀ ಟೀಮ್ ಹಂಗೆ ಸಪೋರ್ಟಿವ್ ಆಗಿತ್ತು. ಅವರ ಪ್ರೊಡಕ್ಷನ್ ಟೀಮ್ ಆಗ್ಬೋದು, ಡೈರೆಕ್ಷನ್ ಟೀಮ್ ಆಗ್ಬೋದು, ಟ್ರೈನರ್ಸ್ ಆಗ್ಬೋದು. ಹೌದಪ್ಪ, ಹೇಳ್ದೆಪ್ಪ, ಕ್ರೆಡಿಟ್ ಕೊಟ್ಟೆ. ಅವ್ರು ಎಲ್ಲರೂ ಔಟ್ಪುಟ್ ಓರಿಯೆಂಟೆಡ್ ಆಗಿದ್ರು, ಅಷ್ಟು ಹಂಗ್ರಿ ಇದ್ರು ಪರ್ಫೆಕ್ಟ್ ಔಟ್ಪುಟ್ ತಗೊಳಕ್ಕೆ. ಸೊ ಅದು ಪ್ರಯಾರಿಟಿಲಿ ಇಟ್ಟಿದ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು. ಸೊ ಅದು ಆಕ್ಚುಲಿ ಇವಾಗ ವರ್ಕ್ ಚೆನ್ನಾಗಿ ಬಂದಿರೋದು ಮೇನ್ ರೀಸನ್. ನೀವೇನ್ ಹೇಳ್ತೀರಾ ಡೈರೆಕ್ಟರ್ ಬಗ್ಗೆ? ಅವ್ರಿಗೆ ತುಂಬಾನೇ ಪೇಷನ್ಸ್ ಇತ್ತು, ನಿಜ ಹೇಳ್ಬೇಕಂದ್ರೆ. ಬಿಕಾಸ್ ಯಾವಾಗಾದ್ರೂ ಒಂಚೂರು ಆ ಕಡೆ ಈ ಕಡೆ ಏನಾದರೂ ಮಿಸ್ ಆದ್ರೂ ಇಲ್ಲ ಪರವಾಗಿಲ್ಲ, ನಾವು ಕಾಯೋಣ, ಒಂದು ಅರ್ಧ ಗಂಟೆ ಆದರೂ ಕಾದ್ಮೇಲೆ ಮಾಡೋಣ, ಇಲ್ಲ ಇವತ್ತೂ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾಳೆ ಮಾಡೋಣ. ಐ ಥಿಂಕ್ ಬೀಯಿಂಗ್ ಅ ಡೈರೆಕ್ಟರ್ ಆ್ಯಂಡ್ ಅ ಪ್ರೊಡ್ಯೂಸರ್, ದಟ್ಸ್ ಅ ವೆರಿ, ಎಸ್ಪೆಷಲಿ ಬೀಯಿಂಗ್ ಅ ಪ್ರೊಡ್ಯೂಸರ್, ನಾಳೆ ಮಾಡೋಣ ಅಂತ ಹೇಳೋದು ಐ ಥಿಂಕ್ ಒಂದು ಬಿಗ್ ಕಾಲ್ ಆನ್ ಮೀ ದಟ್ ವಾಸ್. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ.